ಮಹಾಗಣಪತಿ ಅನುಗ್ರಹದಿಂದ ಕೊಡುವಂಥ ದೇವರ ಸಾನ್ನಿಧ್ಯ ಇರ್ತಕ್ಕಂಥ ಗಿಡವನ್ನು ಈ ಜಾಗಕ್ಕೆ ಬಂದು ತಗೊಂಡೋಗಿದ್ದೀರಿ. ಒಂದು ಕಾಲದಲ್ಲಿ ಕಷ್ಟಗಳಿತ್ತು, ದುಃಖಗಳಿತ್ತು, ಸಮಸ್ಯೆಗಳಿತ್ತು, ದಾರಿ ಯಾವುದು ಅಂತ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ತಾವುಗಳು ಇಲ್ಲಿ ಬಂದಿದ್ದೀರಿ. ಬಂದು ದೇವರ ಸಾನ್ನಿಧ್ಯ ಇರ್ತಕ್ಕಂಥ ಈ ಗಿಡವನ್ನು ಪಡ್ಕೊಂಡು ಹೋಗಿದ್ದೀರಿ. ಗಿಡ ಪಡ್ಕೊಂಡು ಹೋದ ಮೇಲೆ ನಿಮಗೊಂದು ಒಳ್ಳೆಯ ಸಂಬಂಧ ಕೊಡಿ ಬಂದು ಮದುವೆ ಆಯಿತು. ಹಾಗೆ ಸಹಕುಟುಂಬ ಚೆನ್ನಾಗಿರತಕ್ಕಂಥ ವ್ಯವಸ್ಥೆಯೊಂದಿಗೆ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ನಿಮಗೊಂದು ಉದ್ಯೋಗ ಆಗಬೇಕಾಗಿತ್ತು. ಆ ಉದ್ಯೋಗ ಆಗಿದೆ ದೇವರ ಅನುಗ್ರಹದಿಂದ. ಆ ಉದ್ಯೋಗ ಈಗ ನಾನೊಂದು ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ, ಕೆಲವೊಂದು ಜೀವನದಲ್ಲಿ ಬದುಕುವುದಕ್ಕೆ ಯಾವ ಥರದ ವ್ಯವಹಾರಗಳು ಮಾಡಬೇಕು ಅಂತೇಳಿ. ಖಂಡಿತವಾಗಿ ನೀವು ಅದರಂತೆ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀರಿ. ಖಂಡಿತವಾಗಿಯೂ ನಿಮ್ಮ ಬದುಕು ಚೆನ್ನಾಗಿ ನಡೀತಾ ಇದೆ. ಈಗ ಒಳ್ಳೆಯ ವ್ಯವಹಾರಗಳಾಗ್ತಾಯಿದೆ. ನಿಮ್ಮ ಮನೆ ಮಂದಿ ಎಲ್ಲರ ನೆಮ್ಮದಿಯ, ಸಂತೃಪ್ತಿಯ, ಸಮೃದ್ಧಿಯ ಚೆನ್ನಾಗಿರತಕ್ಕಂಥ ಜೀವನ ನಿಮಗಾಗಲಿ, ಕುಟುಂಬ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಆಗಲಿ. ಯಾವ ದುಷ್ಟಶಕ್ತಿಗಳಿದ್ದರೂ ಕೂಡ, ಯಾವ ವಾಸ್ತುದೋಷಗಳಿದ್ದರೂ ಕೂಡ, ಯಾವ ಕೃತ್ಯಗಳಿದ್ದರೂ ಕೂಡ, ದುಷ್ಕೃತ್ಯಗಳಿದ್ದರೂ ಕೂಡ ದೂರೀಕರಿಸಿ ಸಂತೃಪ್ತಿಯ ಜೀವನಕ್ಕೆ ಅವಕಾಶ ಆಗಲಿ ಅಂತ ಶ್ರೀ ಮಹಾಗಣಪತಿಯಲ್ಲಿ ಪ್ರಾರ್ಥನೆ.